ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿರಬೇಕು ಅಂತ ಬಯಸ್ತೀನಿ. ದಯವಿಟ್ಟು ನೀವು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದೊಳ್ಳೆ ಸೂಪರ್ ಟೇಸ್ಟಿಯಾಗಿರುವಂಥ ಚಿಕನ್ ಗ್ರೇವಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇದೇ ರೀತಿಯೇ ಟ್ರೈ ಮಾಡಿದ್ದೀರಾ ಅಂತಂದರೆ ಮನೆಯವ್ರು ಎಲ್ರಿಗೂ ಇಷ್ಟಪಡ್ತಾರೆ. ಯಾರೆಲ್ಲ ಅಡುಗೆ ಮಾಡೋದಕ್ಕೆ ಬರೋದೇ ಇಲ್ಲೋ ಅವರು ಕೂಡ ತುಂಬ ಈಸಿಯಾಗಿ ಮಾಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ನೀವು ಒಂದು ಸಾರಿ ಮಾಡಿಕೊಡಿ, ಮನೆಯವ್ರು ಎಲ್ರಿಗೂ ಇಷ್ಟಪಡ್ತಾರೆ, ಮಕ್ಕಳಿಗೂ ಭಾಳ ಇಷ್ಟ ಆಗುತ್ತೆ. ಬನ್ನಿ ಹಂಗಾರೆ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ 1 kg ಚಿಕನನ್ನು ತಂದ ತಕ್ಷಣ ಉಪ್ಪು ನೀರಲ್ಲಿ ಒಂದು ಅರ್ಧ ಗಂಟೆ ಹೊತ್ತು ನೆನೆಸಿಟ್ಟು ಚೆನ್ನಾಗಿ ಒಂದು 2-3 ಸಾರಿ ತೊಳೆದು ತಗೊಂಡಿದ್ದೀನಿ. ನೋಡಿ, ಪೀಸ್ ಅನ್ನೋದು ಈ ಸೈಜ್ಗಿದ್ದರೆ ಸರಿ ಹೋಗುತ್ತೆ. ನಿಮಗೆ ಟೈಮ್ ಇರಲಿಲ್ಲ ನೆನೆ ಹಾಕೋದಕ್ಕೆ ಅಂತಂದರೆ ಒಂದು 5-10 ನಿಮಿಷ ಏನಾದರೂ ಉಪ್ಪು ನೀರಲ್ಲಿ ನೆನೆಸಿಟ್ಟು ಅದರಲ್ಲಿರೋ ಬ್ಯಾಡ್ ಸ್ಮೆಲ್ಲೆಲ್ಲ ಹೊರಟೋಗುತ್ತೆ. ಅದಕ್ಕೋಸ್ಕರ ಉಪ್ಪು ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ಈಗ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ನಾನಿಲ್ಲಿ ಮನೇಲಿ ಮಾಡಿಸಿರೋದ್ರಿಂದ 1.5 ಅಥವಾ 2 ತಗೊಂಡಿದ್ದೀನಿ. 2 ಚಮಚದಷ್ಟು ಧನಿಯಾ ಪುಡಿ, ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ನಿಂಬೆ ರಸ. ಅಂದರೆ ನಾವು ನಿಂಬೆ ಹಣ್ಣಿನಲ್ಲಿ ಅರ್ಧ ಹೋಳು ತಗೊಂಡಿದ್ದೀನಿ ಅಷ್ಟೇ. ಈಗ ನಾನಿಲ್ಲಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿಲ್ಲ, ನೀವು ಅದನ್ನ ನೋಡ್ಕೊಳ್ಬೇಕು, ಅದೇನು ಬೇಕಾಗಿಲ್ಲ. ಈಗ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಪೀಸ್ಗಳಿಗೂ ಧನಿಯಾ ಪುಡಿ ಖಾರ ಪುಡಿ ಅಂಟ್ಕೊಳ್ಬೇಕು. ಆ ರೀತಿ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಈಗ ಇದನ್ನ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನ ಪಕ್ಕಕ್ಕೆ ಎತ್ತಿಡಬೇಕು. ನಿಮಗೆ ಟೈಮ್ ಇರಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನೀವು ಮಿಕ್ಸಿಗೆ ಹಾಕೊಳ್ಳೋಷ್ಟಕ್ಕನ್ನಾದರೂ ಇದನ್ನ ನೆನೆಸಿಟ್ಕೊಳ್ರಿ. ಈ ರೀತಿ ನೆನೆಸಿಟ್ರೆ ಚೆನ್ನಾಗಿ ಪೀಸ್ ಅನ್ನೋದು ಮೆತ್ತಗಾಗೋ ರೀತಿ ಬೇಯ್ತವಂತ ಅಷ್ಟೇ. ಈಗ ಮಸಾಲೆ ಏನೇನು ಹಾಕ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಸೈಜು ಬೆಳ್ಳುಳ್ಳಿ, ಒಂದು 2 ಇಂಚಿನಷ್ಟು ಹಸಿ ಶುಂಠಿ, ಒಂದು 10-12 ಗೋಡಂಬಿ, ಇದನ್ನೇನು ನೆನೆಸಿಟ್ಟಿಲ್ಲ, ಹಂಗೆ ಡೈರೆಕ್ಟಾಗಿ ತಗೊಂಡಿದ್ದೀನಿ. ಈಗ ಇದನ್ನ ನುಣ್ಣಗೆ ರುಬ್ಕೊಂಬರೋಣ. ಈಗ ಇದಕ್ಕೆ ಅರ್ಧ ಕಟ್ಟಿನಷ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಇದು ಪೂರ್ತಿ ನುಣ್ಣಗಾಗಬಾರ್ದು, ನೋಡಿ ಈ ರೀತಿ ಕಾಣ್ತಾ ಇರಬೇಕಷ್ಟೇ. ಒಂದು 80% ರುಬ್ಕೊಂಡ್ರೆ ಸರಿ ಹೋಗುತ್ತೆ. ನಾನಿಲ್ಲಿ ಚಿಕನನ್ನು ಸ್ಪೆಷಲಾಗಿರುತ್ತೆ ಅಂತೇಳಿ ನಾನಿಲ್ಲಿ ಮಣ್ಣಿನ ಪಾತ್ರೆಗೆ ಮಾಡ್ತಾಯಿದ್ದೀನಿ. ನೀವು ಮಾಮೂಲಾಗಿ ಯಾವುದ್ರಲ್ಲಿ ಬೇಕಾದ್ರೂ ನೀವು ರೆಡಿ ಮಾಡ್ಕೊಳ್ರಿ. ಈಗ ಇದಕ್ಕೆ 1-2 ಚಕ್ಕೆ, ಒಂದು 3 ಏಲಕ್ಕಿ, ಲವಂಗ, ಸ್ವಲ್ಪ ಏಲಕ್ಕಿ ಕುಟ್ಟಿ ಹಾಕಿದ್ರೆ ಚೆನ್ನಾಗಿ ಅದರ ಸ್ಮೆಲ್ ಬರುತ್ತೆ. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ನಾನಿಲ್ಲಿ ಒಂದು ರೆಬ್ಬೆ ಕರಿಬೇವು ಹಾಕ್ತಾಯಿದ್ದೀನಿ. ಇದು ಹಾಕಬೇಕು, ಹಾಕಿದ್ರೆ ಚಿಕನ್ ಟೇಸ್ಟ್ ಭಾಳ ಚೆನ್ನಾಗಿ ಬರುತ್ತೆ. ಈಗ ಈರುಳ್ಳಿ ಒಂದು 70-80% ಕೆಂಪಗಾಗೋ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ಈಗ ನೋಡಿ ಎಲ್ಲ ಬೆಂದಿದೆ. ನಾವು ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿ ಶುಂಠಿ ಬೆಳ್ಳುಳ್ಳಿ ಗೋಡಂಬಿ, ಈಗ ಇದನ್ನು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಎಣ್ಣೆ ಎಲ್ಲ ರಿಲೀಸ್ ಆಗಬೇಕು. ಆ ರೀತಿ ನಾವು ಇದನ್ನ ಲೋ ಫ್ಲೇಮಲ್ಲೇ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಮಸಾಲೆ ಎಲ್ಲ ಹುರಿದಿಟ್ಕೊಳ್ಬೇಕು. ನನಗೆ ಒಂದು 5-7 ನಿಮಿಷದಷ್ಟೊತ್ತಿಗೆ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಈ ರೀತಿ ಮಾಡೋದ್ರಿಂದ ಹಸಿ ವಾಸನೆ ಹೊರಟೋಗಿ ಚಿಕನ್ ಟೇಸ್ಟ್ ಅನ್ನೋದು 2 ಪಟ್ಟು ಜಾಸ್ತಿ ಆಗುತ್ತೆ. ಈಗ ನಾವು ಮೊದಲೇ ನೆನೆಸಿಟ್ಟಿದ್ವಲ್ಲ ಚಿಕನ್ನು, ಈಗ ಅದನ್ನು ಹಾಕಿ ನಾವು ನೀರು ಹಾಕೋದಕ್ಕೆ ಹೋಗಬಾರ್ದು. ಚಿಕನ್ನಲ್ಲಿ ಬರೋ ನೀರೆಲ್ಲ ರಿಲೀಸ್ ಆಗಿ ಅದು ಪೂರ್ತಿ ಈ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದು ಖಾಲಿ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನ ಹೈ ಫ್ಲೇಮಲ್ಲೇ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಒಂದು 6-8 ನಿಮಿಷದಷ್ಟೊತ್ತಿಗೆ ನನಗೆ ಚಿಕನ್ನಲ್ಲಿ ನೀರೆಲ್ಲ ರಿಲೀಸ್ ಆಗಿ ಚೆನ್ನಾಗಿ ಬೆಂದು ಚೆನ್ನಾಗಿ ಫ್ರೈ ಆಗೋಗುತ್ತೆ. ಈಗ ನೋಡಿ ಇಲ್ಲೆಲ್ಲ ಆಗಲೇ ತಳ ಅಂಟ್ತಾ ಇದೆ ಅನ್ನೋ ಸ್ಟೇಜಲ್ಲಿ ಈಗ ನಾವು ನಮ್ಮ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಾವೀಗ ನೀರು ಹಾಕ್ಕೊಳ್ಬೇಕು. ಒಂದು ಸಾರಿ ಮಿಕ್ಸಿ ಎಲ್ಲ ತೊಳೆದ್ಬಿಟ್ಟು ನೀರು ಹಾಕ್ಕೊಳ್ಳೋಣ. ಮತ್ತು ನಾನಿಲ್ಲಿ 500 ml ಅಷ್ಟು ನಾನು ನೀರು ಸೇರಿಸ್ತಾ ಇದ್ದೀನಿ. ನೀವು ಎಷ್ಟು ಚಿಕನ್ ತಗೊಂಡಿರ್ತೀರೋ ಅದನ್ನು ನೋಡಿಕೊಂಡು ಚಿಕನ್ ಪೂರ್ತಿ ಮುಳುಗಬೇಕು, ಅಲ್ಲಿವರೆಗೂ ನಾವು ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ನಿಮ್ಗೆ ಅಂದಾಜಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನಿಲ್ಲಿ 1 kg ಚಿಕನ್ಗೆ ಒಂದು 500-700 ml ಅಷ್ಟು ನಾನು ನೀರು ತಗೊಂಡಿದ್ದೀನಿ. ನೀರು ಹಾಕಿದ ತಕ್ಷಣ ಒಂದು ಸಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸ್ಟೇಜಲ್ಲಿ ನೀವು ಉಪ್ಪು ಹೇಗಿದೆಯಾ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ರಿ. ಈಗ ಮುಚ್ಚಳ ಮುಚ್ಚಿ ಇದನ್ನ ಬೇಯಿಸೋದಕ್ಕೆ ಬಿಡಬೇಕು. ನಾವು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಮೇಲೆ ಬೇಯಿಸ್ಕೊಂಡ್ರೆ ಚಿಕನ್ನು ಭಾಳ ಚೆನ್ನಾಗಿ ಮೆತ್ತಗೆ ಬೆಂದೋಗ್ತವೆ. ಹೈ ಫ್ಲೇಮ್ ಇಟ್ಟಾಗ ಏನಾಗುತ್ತೆ ಅಂತಂದರೆ ಇದರಲ್ಲಿರೋ ನೀರೆಲ್ಲ ಬೇಗನೆ ಖಾಲಿ ಆಗುತ್ತೆ, ಆದರೆ ಪೀಸ್ ಮಾತ್ರ ಇನ್ನೂ ಗಟ್ಟಿಯಾಗಿಯೇ ಇರುತ್ತೆ. ಮಧ್ಯದಲ್ಲಿ ಮುಚ್ಚಳ ತೆಗೆದುಬಿಟ್ಟು ಮಿಕ್ಸ್ ಮಾಡ್ತಾ ನಾವು ಬೇಯಿಸ್ಕೊಳ್ಬೇಕು. ನೋಡಿ, ನನಗೆ 15-20 ನಿಮಿಷದೊಳಗೆ ನನಗೆ ಗ್ರೇವಿ ಅನ್ನೋದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿದೆ. ನಾನಿಲ್ಲಿ ಸ್ವಲ್ಪ ನೀರು ಇದ್ದಂಗೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಅಂದರೆ ಆ ಬಿಸಿಗೆ, ಆ ಮಣ್ಣಿನ ಪಾತ್ರೆ ಇರೋ ಹೀಟ್ಗೆ ಇದು ಪೂರ್ತಿ ಸ್ವಲ್ಪ ಗಟ್ಟಿ ಆಗುತ್ತೆ ಅಂಥೇಳಿ.
ಈ ಕರೆಕ್ಟಾಗಿದ್ದರೆ ಸರಿ ಹೋಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ರಿ. ನಾನು ಇದ್ರ ಜೊತೆಗೆ ಇಲ್ಲಿ ಆನಿಯನ್ ದೋಸೆ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಯಾವಾಗಲೇ ಚಿಕನ್ ಮಾಡ್ಕೊಂಡ್ರೂ ಕೂಡ ತಪ್ಪದೆ ನಾವು ಆನಿಯನ್ ದೋಸೆ ಮಾಡಲೇಬೇಕು. ನಮ್ಮ ಮನೇಲಿ ಈಗ ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಕ್ಕಳಿಗೆ ಎಲ್ರಿಗೂ ಭಾಳನೇ ಇಷ್ಟ. ಚಿಕನಿನ ಜೊತೆ ನೀರು ದೋಸೆ ಅಥವಾ ಆನಿಯನ್ ದೋಸೆ ಯಾರಿಗೆಲ್ಲ ಇಷ್ಟ ಅಂತೇಳಿ ತಪ್ಪದೆ ನೀವು ಕಮೆಂಟ್ ಮಾಡಲೇಬೇಕು ನನಗೆ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿರಿ. ಈಗ ದೋಸೆ ಕೂಡ ರೆಡಿಯಾಗಿದೆ. ನಮ್ಮ ಮನೆಯಲ್ಲಿ ನಾನು ದೋಸೆ ಹಾಕಿದ್ದೀನಿ ಅಂದರೆ ಕಂಪಲ್ಸರಿ ಚಿಕನ್ ಆದರೂ ಇರುತ್ತೆ, ಇಲ್ಲ ಚಿಕನ್ ಮಾಡಿದ್ದೀನಿ ಅಂತಂದರೆ ದೋಸೆ ಆದರೂ ಇದ್ದೇ ಇರುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಒಂದು 10-15 ನಿಮಿಷದೊಳಗೆ ಟೈಮ್ ಬಿಟ್ಟಿದ್ನಲ್ಲ, ಅಷ್ಟೊತ್ತಿಗೆ ಇದು ನನಗೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈ ಥರ ಇದ್ದರೆ ಸರಿ ಹೋಗುತ್ತೆ. ಚಪಾತಿಗೆ, ರೊಟ್ಟಿಗೆ ಮತ್ತು ದೋಸೆಗೆ ಎಲ್ಲದಕ್ಕೂ ಸರಿ ಹೋಗುತ್ತೆ. ನೀವು ಮುದ್ದೆಗೆ ಸ್ವಲ್ಪ ತಿಂತೀನಿ ಅಂತ ಇದಕ್ಕಿಂತ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ರುಚಿ. ನೀವು ಕೂಡ ಇದನ್ನ ತಪ್ಪದೇ ಮಾಡಲೇಬೇಕು. ನೀವು ಈ ರೀತಿ ಇದೇ ಥರ ಮಾಡಿದ್ದೀರಂತಂದರೆ ಮತ್ತೆ ಮತ್ತೆ ಕೇಳ್ತಾರೆ ನಿಮ್ಮ ಮನೇಲಿ ಇದೇ ಥರ ಚಿಕನ್ ಮಾಡಿಕೊಡು ಅಂತ. ಯಾರಾದರೂ ಗೆಸ್ಟ್ ಸಡನ್ನಾಗಿ ಬರ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಇದನ್ನ ಮಾಡಿಕೊಡಿ. ಈ ರೆಸಿಪಿ ಹೇಗೆ ಮಾಡೋದಂತ ಅವ್ರು ನಿಮ್ಮನ್ನು ಕೇಳ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ನೋಡಿ ಪೀಸು ಕೂಡ ಅಷ್ಟೇ ಭಾಳ ಚೆನ್ನಾಗಿ ಮೆತ್ತಗೆ ಬೆಂದಿದ್ದಾವೆ. ಅಂದರೆ ನಾವು ತಿನ್ಬೇಕಾದ್ರೆ ರಬ್ಬರ್ ಥರ ಇಲ್ಲ. ಏನಕ್ಕಂತಂದರೆ ನಾವು ತಂದ ತಕ್ಷಣ ಉಪ್ಪು ನೀರಲ್ಲಿ ತೊಳೆದಿದ್ದೀವಿ ಮತ್ತು ಒಂದು 15-20 ನಿಮಿಷಗಳ ಕಾಲ ಇದನ್ನ ನಾವು ನೆನೆ ಹಾಕಿದ್ದೀವಿ. ಅದಕ್ಕೋಸ್ಕರ ಭಾಳ ಚೆನ್ನಾಗಿ ಮೆತ್ತಗಾಗೋ ರೀತಿ ಬಂದಿದ್ದಾವೆ. ಬನ್ನಿ ಊಟ ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಮತ್ತು ಚಿಕನ್ ಜೊತೆ ಯಾರಿಗೆಲ್ಲ ಆನಿಯನ್ ದೋಸೆ ಇಷ್ಟ ಅಂತ ಕಮೆಂಟಲ್ಲಿ ತಪ್ಪದೇ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಪೋರ್ಟ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋ ಜೊತೆ ನಾನು ನಿಮ್ಮನ್ನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.